ರಾಯಚೂರಿನಿಂದ ಒಂದು ವೆರಿ ಡಿಸ್ಟರ್ಬಿಂಗ್ ಇನ್ಸಿಡೆಂಟ್ ವರದಿಯಾಗ್ತಾ ಇದೆ. ಮಾವನೊಬ್ಬ ಗರ್ಭಿಣಿ ಸೊಸೆಯನ್ನ ಕತ್ತು ಸೀಳಿ ಕೊಂದಿರುವಂತಹ ಅಮಾನವೀಯ ಘಟನೆ ಇದು. ಕೌಟುಂಬಿಕ ಕಲಹದ ಹಿನ್ನೆಲೆ ಕತ್ತು ಸೀಳಿ ಮಾವಾನೇ ಸೊಸೆಯನ್ನ ಕೊಂದಿರೋದು ರಾಯಚೂರಿನ ಸಿರ್ವಾರ ತಾಲೂಕಿನ ಅಣಗಿ ಗ್ರಾಮದಲ್ಲಿ ನಡೆದಿದೆ. ತವರು ಮನೆಯಲ್ಲಿದ್ದಂತೆ ಆ ಸೊಸೆ 4 ತಿಂಗಳ ಗರ್ಭಿಣಿ. ಆಕೆ ರೇಖಾ ಕುತ್ತಿಗೆಗೆ ಚಾಕು ಇರಿದು ಮಾವ ಸಿದ್ದಪ್ಪ ಪರಾರಿಯಾಗಿದ್ದ. ಈ ಸಂದರ್ಭ ಆಕೆಯ ಪರಿಸ್ಥಿತಿ ಎಷ್ಟು ದಯನೀಯವಾಗಿದೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಆ ಗರ್ಭಿಣಿ ನರಳಾಡಿ ಮನೆಯಿಂದ ಹೊರಬಂದು ಒದ್ದಾಡಿದ್ದಾಳೆ. ಬಟ್ ಸ್ಟಿಲ್ ಆಕೆ ಸಾವನ್ನಪ್ಪಿದ್ದಾಳೆ. ಆರೋಪಿಯನ್ನ ಮಾವನನ್ನ ಸದ್ಯ ವಶಕ್ಕೆ ಪಡೆದಿದ್ದಾರೆ ಕವಿತಾಳ ಠಾಣೆ ಪೊಲೀಸರು. ಕವಿತಾಳ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ನಡೆದಂಥ ಘಟನೆ. ಅಂಥ ದೊಡ್ಡ ಮಹಾಕಾರಣ ಏನಿತ್ತು? ಆಕೆ ತವ್ರ ಮನೆಯಲ್ಲಿ ಇದ್ರೂ ಬಂದು ಮಾವ ಈ ರೀತಿ ಕತ್ತು ಸೀಳಿ ಸಾಯಿಸ್ತಾನೆ. ಗರ್ಭಿಣಿ ಅನ್ನುವಂತಹ ಒಂದು ಕನಿಷ್ಠ ಮಾನವೀಯತೆ ಇಲ್ಲ ಅಂತ ಹೇಳಿದ್ರೆ ಯಾವ ಭಾಷೆನಲ್ಲಿ ಇವ್ರಿಗೆಲ್ಲ ಬುದ್ಧಿ ಹೇಳೋದಕ್ಕೆ ಸಾಧ್ಯ ಅಥವಾ ಬೈಯೋದಕ್ಕೆ ಸಾಧ್ಯ? ಲಿಟ್ರಲಿ ವೆರಿ ಡಿಸ್ಟರ್ಬಿಂಗ್. 25-30 ವರ್ಷ ಒಂದು ಮನೇಲಿದ್ದಂಥ ಹೆಣ್ಮಗು ನಿಮ್ಮ ಮನೆ ಬೆಳಗ್ಸೋದಕ್ಕೆ ಬಂದಿದೆ ಅಂತ ಹೇಳಿದ್ರೆ ಆಕೆಯನ್ನು ಯಾವ ರೀತಿ ಅಕ್ಸೆಪ್ಟ್ ಮಾಡ್ತೀರಾ, ಹೆಂಗೆ ಬಾಳಿಸ್ತೀರಾ ಅನ್ನೋದು ಇವತ್ತಿನ ಸಮಾಜಕ್ಕೆ ಲಿಟ್ರಲಿ ವೆರಿ ಡಿಸ್ಟರ್ಬಿಂಗ್ ಇನ್ಸಿಡೆಂಟ್ ಇದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿ. ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನೀಲಕಂಠ ಸ್ವಾಮಿ, ಈ ಗಂಡ ಹೆತ್ತವರಿಗೆ ಸೊಸೆಯನ್ನ ಮಗಳು ಅಂತ ನೋಡೋದಕ್ಕೆ ಯಾವತ್ತಿಗೂ ಸಾಧ್ಯವಾಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಈ ಪ್ರಕರಣ ಸದ್ಯ ಸಾಕ್ಷಿಯಾಗ್ತಿರೋದು. ಬಟ್ ಸ್ಟಿಲ್ ಎಷ್ಟು ಅಮಾನವೀಯವಾಗಿ ಗರ್ಭಿಣಿ ಅಂತಾನು ಮುಖ ನೋಡದೆ ಕೊಂದಿದ್ದಾನೆ ಅಂದ್ರೆ ಆ ಮಾವ ಇನ್ನಂತ ರಾಕ್ಷಸ. ಪ್ರಜ್ವಲ, ಎಲ್ಲೋ ಒಂದು ಕಡೆ ರಾಯಚೂರು ಜಿಲ್ಲೆ ಕ್ರೈಮ್ಗಳಲ್ಲಿ ಹೆಚ್ಚಾಗ್ತದೆ. ಯಾಕಂತಂದ್ರೆ ಕಳೆದ 2 ದಿನಗಳ ಹಿಂದಷ್ಟೇ ಮಗನೊಬ್ಬ ತಾಯಿಯನ್ನ ಕತ್ತು ಸೀಳಿ ಕೊಲೆ ಮಾಡಿದಂತ ಘಟನೆ ಮಾಸೋದಕ್ಕೆ ಮುನ್ನವೇ ಮತ್ತೊಂದು ಘಟನೆ ನಡೆದಿರ್ತಕ್ಕಂಥದ್ದು ನಿಜಕ್ಕೂ ಜಿಲ್ಲೆಯ ಜನರು ಬೆಚ್ಚಿ ಬಿದ್ದಿರ್ತಕ್ಕಂಥದ್ದು. ಎತ್ತ ಹೋಗ್ತಾ ಇದೆ ಸಮಾಜ ಅಂತ. ಯಾಕಂತಂದ್ರೆ ಈ ಒಂದು ಕೊಲೆ ನಡೆದಿರೋದು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಚಿಕ್ಕ ಹಣಗಿ ಗ್ರಾಮದಲ್ಲಿ ಅಂತ ಈಗ ಮಾಹಿತಿ ಬಂದಿರತಕ್ಕಂಥದ್ದು. ಇಲ್ಲಿ ಆಗಿರುವ ಘಟನೆ ಏನು ಅಂತಂದ್ರೆ, ಈ ಒಂದು ಗರ್ಭಿಣಿ ಹೆಂಗಸು ಗಂಡನ ಮನೆಯಲ್ಲಿ ಪ್ರೆಗ್ನೆಂಟ್ ಆಗಿರೋದ್ರಿಂದ ಅಲ್ಲಿ ನನಗೆ ಆರೈಕೆ ಚೆನ್ನಾಗಿ ಆಗೋದಿಲ್ಲ ಅಂತ ತಾಯಿ ಮನೆಗೆ ಬಂದಿರ್ತಾಳೆ. ತಾಯಿ ಮನೆಗೆ ಹುಡುಕಿಕೊಂಡು ಬಂದು ಆರೋಪಿ ಸಿದ್ದಪ್ಪ ಸೊಸೆ ರೇಖಾಳನ್ನ ತವ್ರ ಮನೆಯಲ್ಲಿ ಇರ್ತಕ್ಕಂಥ ಸೊಸೆಯನ್ನ ಹುಡುಕಿ ಬಂದು ಕತ್ತು ಸೀಳಿ ಕೊಲೆ ಮಾಡುವಷ್ಟು ದ್ವೇಷ ಏನಿತ್ತು ಅನ್ನೋದು ಇಲ್ಲಿ ಪ್ರಶ್ನೆಯಾಗಿ ಕಾಡ್ತಾ ಇರ್ತಕ್ಕಂಥದ್ದು. ಸದ್ಯದ ಮಾಹಿತಿ ಪ್ರಕಾರ ಕೌಟುಂಬಿಕ ಕಲಹಗಳು ಅನ್ನೋದು ಮೇಲ್ನೋಟಕ್ಕೆ ತಿಳಿದು ಬಂದಿರತಕ್ಕಂಥದ್ದು. ಅದು ಕೊಲೆ ಮಾಡುವಷ್ಟು ಮಟ್ಟಿಗೆ ಇರ್ತಕ್ಕಂಥ ಸಮಸ್ಯೆನಾ ಅನ್ನೋದು ಇಲ್ಲಿ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಸದ್ಯ ತಾಯಿ ಮನೆಯಲ್ಲಿ ಟಿವಿ ನೋಡಿ ಮಲಗಿರ್ತಕ್ಕಂಥ ಸೊಸೆ ಮೇಲೆ ಮಾವ ಮನೆಯಲ್ಲಿ ಯಾರು ಇಲ್ದಿರೋದನ್ನ ನೋಡ್ಕೊಂಡು ಮನೆ ಒಳಗಡೆ ಬಂದು ನೇರವಾಗಿ ಕತ್ತು ಕೊಯ್ದು ಅಲ್ಲಿಂದ ಪರಾರಿ ಆಗ್ತಾನೆ. ಪಾಪ 4 ತಿಂಗಳ ಗರ್ಭಿಣಿ ರೇಖಾ ತನ್ನ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಯಾರಾದ್ರೂ ನನ್ನ ಪ್ರಾಣ ಉಳಿಸಬಹುದು ಅಂತ ಮನೆಯಿಂದ ಹೊರಗಡೆ ಬಂದು ಅಂಗಳದಲ್ಲಿ ಒದ್ದಾಡ್ಕೊಂಡು ಪ್ರಾಣ ಬಿಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಒಂದು ಗಂಡು ಸಮಾಜಕ್ಕೆ ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಈ ಘಟನೆ ತಿಳಿಯುತ್ತಿದ್ದಂತೆ ಕವಿತಾಳ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಪರಾರಿಯಾಗಿದ್ದ ಸಿದ್ದಪ್ಪನನ್ನ ವಶಕ್ಕೆ ಪಡೆದು ಹೆಚ್ಚಿನ ರೀತಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಕೊಲೆ ಮಾಡುವಷ್ಟು ದ್ವೇಷ ಏನಿತ್ತು ಅನ್ನೋದು ತನಿಖೆಯಿಂದಲೇ ಹೊರ ಬರಬೇಕು. ಈ ನಿಟ್ಟಿನಲ್ಲಿ ಪೊಲೀಸರು ಯಾವ ರೀತಿಯಾಗಿ ತನಿಖೆ ಮಾಡ್ತಾರೆ ಅನ್ನೋದು ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು. ಪ್ರಜ್ವಲ. ಫೈನ್ ನೀಲಕಂಠ ಸ್ವಾಮಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.